ಸ್ಪೂಡಾ ವತಿಯಿಂದ ಶಿವಮೊಗ್ಗ ವಾಜಪೇಯಿ ಬಡಾವಣೆಯಿಂದ 3.70 ಕೋಟಿ ವೆಚ್ಚದಲ್ಲಿ ಸುಮಾರು 1200 ಮೀಟರ್ ಉದ್ದದ ರಿಂಗ್ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ. ಗೆಜ್ಜೇನಹಳ್ಳಿ ಸೋಮಿನಕೊಪ್ಪ ರಸ್ತೆಗೆ ಲಿಂಕ್ ಮಾಡಲಾಗುವುದು ಎಂದು ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್.ಎಸ್. ಸುಂದರೇಶ್ ತಿಳಿಸಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆಯ ಮಹಾಯೋಜನೆಯ ಹೊರವರ್ತುಲ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ್ದಾರೆ. ವಾಜಪೇಯಿ ಬಡಾವಣೆಯ ರಿಂಗ್ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸುಮಾರು 5 ಕೋಟಿ ಮೊತ್ತದ ಟೆಂಡರ್ ಕರೆಯಲಾಗಿದ್ದು 3.70 ಕೋಟಿ ಕರಾರು ಮೊತ್ತದಲ್ಲಿ ಕಾಮಗಾರಿ ಆರಂಭವಾಗಲಿದೆ. 34 ಕಿಲೋಮೀಟರ್ ರಿಂಗ್ ರಸ್ತೆ ನಿರ್ಮಾಣಕ್ಕೆ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಲಾಗಿದ್ದು ಹಂತ ಹಂತವಾಗಿ ರಸ್ತೆ ನಿರ್ಮಾಣ ಕಾರ್ಯ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇನ್ನು ನಗರ ವೇಗವಾಗಿ ಬೆಳೆಯುತ್ತಿದ್ದು ನಿವೇಶನ ಜಾಗಗಳು ದುಬಾರಿಯಾಗಿವೆ. ಸಾಮಾನ್ಯ ಜನರು ನಿವೇಶನ ಕೊಂಡು ಮನೆ ಕಟ್ಟಿಸುವುದು ಕಷ್ಟವಾಗುತ್ತಿರುವ ಹಿನ್ನೆಲೆಯಲ್ಲಿ ಊರಗಡೂರಿನಲ್ಲಿ 4 ಎಕರೆ ಜಾಗದಲ್ಲಿ 1, 2 ಮತ್ತು 3 ಬಿಎಚ್ಕೆಯ ಸುಮಾರು 1000 ಫ್ಲಾಟ್ಗಳನ್ನು ನಿರ್ಮಿಸುವ ಯೋಜನೆಯು ಆಡಳಿತಾತ್ಮಕ ಮಂಜೂರಾತಿಗೆ ಹೋಗಿದ್ದು ಇನ್ನು 15 ರಿಂದ 20 ದಿನಗಳಲ್ಲಿ ಮಂಜೂರಾತಿ ದೊರೆತು ಕಾಮಗಾರಿ ಪ್ರಕ್ರಿಯೆ ಆರಂಭಿಸಲಾಗುವುದೆಂದು ತಿಳಿಸಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಸುಮಾರು 34 ಕಿಲೋಮೀಟರಷ್ಟು ರಿಂಗ್ ರೋಡ್ ಅಂದರೆ 200 ಅಡಿ ರೋಡನ್ನು ಇಡೀ ರಿಂಗ್ ರೋಡ್ ಆಗಿ ಈಗಾಗಲೇ ಮಾಸ್ಟರ್ ಪ್ಲಾನ್ನಲ್ಲಿ ನಾವು ಈಗಾಗಲೇ ಮಾಡಿದ್ದೇವೆ. ಅದರ ಅಂಗವಾಗಿ ಈಗಾಗಲೇ ನಾವು ಒಂದು ಸ್ಟ್ರೆಚ್ ಅಂದರೆ 1200 ಮೀಟ್ರು ನಾವು ಈಗ ಮೇನ್ ರೋಡಿಂದ ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ಸುಮಾರು 5 ಕೋಟಿ ರೂಪಾಯಿ ಈಗಾಗಲೇ ನಾವು ಟೆಂಡರ್ಲಿಟ್ಟಿದ್ದು ಅದು ಇವತ್ತು ಅವರು ಟೆಂಡರ್ ಕೋಟಿಂಗ್ ಆಗಿ ಸುಮಾರು ಒಂದು 3 ಕೋಟಿ 70 ಲಕ್ಷ ಇದಕ್ಕೆ ಕೋಟ್ ಮಾಡಿದ್ದಾರೆ. ಈಗಾಗಲೇ ಆ ವರ್ಕನ್ನು ಇವರು ವಿದ್ಯುತ್ವಾಗಿ ಇವತ್ತು ನಾವು ಚಾಲನೆ ಮಾಡಿದ್ದೇವೆ. ಈಗಾಗಲೇ ನಾವು ಮಾಸ್ಟರ್ ಪ್ಲಾನ್ ರೋಡ್ನ ಇಲ್ಲಿಂದ ಪ್ರಾರಂಭ ಮಾಡಿ ಈಗಾಗಲೇ ನಾವು ಇದನ್ನು ಗೆಜ್ಜೇನಹಳ್ಳಿ ಸೋಮಿನಕೊಪ್ಪ ಮೇನ್ ರೋಡು ಅಲ್ಲಿಗೆ ಲಿಂಕ್ ಕೊಡ್ತೀವಿ. ಈಗಾಗಲೇ ಅಲ್ಲೊಂದು ರೈಲ್ವೆ ನಗರಾಭಿವೃದ್ಧಿ ಪ್ರಾಧಿಕಾರ ತನ್ನದೇ ಆದಂಥ ರೀತಿಯೊಳಗೆ ಕೆಲಸಗಳನ್ನು ಮಾಡ್ತಾ ಇದೆ. ಸಾಮಾನ್ಯ ವರ್ಗದ ಸಾಮಾನ್ಯ ಜನರಿಗೆ ನಿವೇಶನ ಕಲ್ಪಿಸುವಂಥ ಜವಾಬ್ದಾರಿ ಅದಕ್ಕೆಲ್ಲ ಹೆಜ್ಜೆ ಇಟ್ಟಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಕೂಡ ಅಡೆತಡೆಗಳು ಬಂದಿದೆ. ಅದಕ್ಕೆ ಪರಿಹಾರ ಹುಡುಕೊಂಡು ಮುಂದಕ್ಕೆ ಹೋಗೋ ಕೆಲಸ ನಡೆದಿದೆ. ಈಗ ಪ್ರತಿ ಸಭೆಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ, ಮುಂದಕ್ಕೆ ತೊಗೊಳ್ಳುವಂಥ ಕೆಲಸ ಮಾಡ್ತೇವೆ. ಅಷ್ಟಕ್ಕೆ ಅಲ್ಲಿ ಸೀಮಿತ ಆಗಿದೆ ಅಂತ ಹೇಳಿದ್ರೆ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ. ಅದನ್ನು ಸ್ವಲ್ಪ ಬ್ರೇಕ್ ಥ್ರೂ ಮಾಡಿ ಇನ್ನೊಂದಷ್ಟು ಶಿವಮೊಗ್ಗ ನಗರಕ್ಕೆ ಬೇಕಾಗಿರೋಂಥ ಅನೇಕ ಸಂಗತಿಗಳು ಬರೀ ಸೂಡಾ ಬಡಾವಣೆಗೆ ಅಷ್ಟಕ್ಕೆ ಸೀಮಿತ ಆಗಿದೆ. ಇನ್ನೊಂದಷ್ಟು ಸಂಗತಿಗಳೆಲ್ಲ ಭದ್ರಾವತಿ ಶಿವಮೊಗ್ಗನ ಗಮನದಲ್ಲಿ ಇಟ್ಕೊಂಡು ಕಾರ್ಯ ಮಾಡ್ತಿರೋವಂಥದ್ದು